ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಶ್ಫುಲ್ ಅಡುಗೆ ಮನೆ. ಹಾಗೂ ಇವತ್ತೇ ನಾನು ಇದು ನಮ್ಮದು ಗದ್ದೆಯಲ್ಲಿ ಬಂದಿದ್ದೀನಿ. ಸೊ ಗದ್ದೆ ಫಾರ್ಮು ನಮ್ಮ ನೆಟಿವಿಗೆ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ, ಎಲ್ಲ ಆರ್ಗ್ಯಾನಿಕ್ ಆಗಿ ಇಲ್ಲಿ ಮಾವಿನ ಹಣ್ಣು ಎಲ್ಲ ಬೆಳೆಸಿದ್ದಾರೆ. 0% ಕೆಮಿಕಲು. ಆರ್ಗ್ಯಾನಿಕ್ ಆಗಿ ನೀವು ಹೆಂಗೆ ಬೆಳಿತೀರಾ ಮನೆಯಲ್ಲೇ ಆಗಲಿ ನಿಮ್ಮದು ಗಾರ್ಡನಲ್ಲಾಗಲಿ, ಅದೇ ಥರ ಆರ್ಗ್ಯಾನಿಕ್ ಫಾರ್ಮಿಂಗ್. ಇದು ತುಂಬ ಒಳ್ಳೆಯ ಕ್ವಾಲಿಟಿದು ಮತ್ತು ವೆರೈಟೀಸ್ ಆಫ್ ಮಾವಿನ ಹಣ್ಣು ನಿಮ್ಗೆ ಇಲ್ಲಿ ಸಿಗುತ್ತೆ. ಇದು ಬರುತ್ತೆ ನಮ್ಮ ಮಹಾರಾಷ್ಟ್ರದಲ್ಲಿ ಅಕ್ಕಲ್ಕೋಟ್ ಜಿಲ್ಲೆ. ಹಾಗೂ ಗೌಡ್ಗ ಹತ್ರ ಜೇವೂರು ಅಂತ ಇದೆ, ಅಲ್ಲಿ ನಮ್ಮ ತಂದೆಯವ್ರದ್ದು ಗದ್ದೆಯಲ್ಲಿ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅವ್ರು ಮಾಡಿದ್ದಾರೆ. ಸುಮಾರು ಎಕರೆಯಲ್ಲಿ ಇಲ್ಲಿ ಮಾವಿನ ಹಣ್ಣನ್ನು ಅವ್ರು ಬೆಳೆಸ್ತಾರೆ. ಸುಮಾರು ಅಂದರೆ ಇಲ್ಲಿ ಮೇಲ್ಗಡೆನೂ ನೋಡ್ಬೋದು, ತುಂಬ ದೊಡ್ಡದಾಗಿದೆ ಮಾವಿನ ಹಣ್ಣು. ಬರ್ತಾ ಬರ್ತಾ ನಿಮಗೆ ಇನ್ನೊಂದು 2 ವೆರೈಟೀಸ್ ಮಾವಿನ ಹಣ್ಣನ್ನು ನಾನು ಇಲ್ಲಿ ತೋರಿಸ್ತೀನಿ. ಅದು ಒಂದು ವೆರೈಟಿ ಮಾವಿನ ಹಣ್ಣು, ಸಾರಿ ನನಗೆ ಅದ್ರ ಹೆಸರು ಗೊತ್ತಿಲ್ಲ, ಹಾಗಾಗಿ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಇದು ನೋಡಿ, ಇದು ಇನ್ನೊಂದು ವೆರೈಟೀಸ್ ಮಾವಿನ ಹಣ್ಣು, ತುಂಬ ದಪ್ಪದಾಗಿದೆ, ತುಂಬ ಚೆನ್ನಾಗಿದೆ. ಸೊ ಅದರ ಜೊತೆ ಇದು ಬಾದಾಮಿ ಮಾವಿನ ಹಣ್ಣು ಅಂತೆ, ತುಂಬ ತಿನ್ನೋಕೆ ಮಾತ್ರ ತುಂಬ ಸಖತ್ತಾಗಿದೆ. ಸೊ ಇದ್ರ ಜೊತೆ ಇಲ್ಲಿ ಇನ್ನೊಂದು ಥರ ಮಾವಿನ ಹಣ್ಣಿದೆ, ಇದು ನೋಡೋಕೆ ಮಾತ್ರ ಹಸಿದ ಥರನೇ ಕಾಣಿಸುತ್ತೆ. ಅದ್ರ ಜೊತೆ ಇದನ್ನು ಕಟ್ ಮಾಡಿಕೊಂಡು ನೀವು ಚಟ್ನಿ ಪುಡಿ ಆಗಲಿ, ಕೆಂಪು ಖಾರದ ಪುಡಿ ಮತ್ತು ಸಾಲ್ಟ್ ಜೊತೆ ತಿಂದರೆ ಮಾತ್ರ ಇಡೀ ದಿನ ನೀವು ತಿಂತಾನೆ ಇರ್ತೀರ. ಇದು ಒಂಥರ ಮಾವಿನ ಹಣ್ಣು ಇದೆ, ತುಂಬ ದಪ್ಪದಾಗಿದೆ. ಇದ್ರ ಮೇಲ್ಗಡೆ ನೀವು ಈ ಥರ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡು ತಿಂತಾ ಇದ್ದರೆ ತಿಂತಾನೇ ಇರ್ತೀರಾ. ಇಷ್ಟು ಆರ್ಗ್ಯಾನಿಕ್ ಆಗಿದೆ. ನಾನು ಇದು ಮಾವಿನ ಹಣ್ಣು ತೊಳೆದಿಲ್ಲೂ ಸಹ ಇಲ್ಲಿ ನೋಡ್ಬೋದು. ಹಾಗೆಯೇ ನಿಮ್ಗೆ ನಾನು ತಿಂದು ತೋರಿಸ್ತಾ ಇದ್ದೀನಿ, ಅಷ್ಟು ಒಳ್ಳೆ ಇದಕ್ಕೆ ಟೇಸ್ಟ್ ಇದೆ. ಸ್ವಲ್ಪ ಹುಳಿ ಇಲ್ಲ, ತುಂಬ ಚೆನ್ನಾಗಿದೆ. 100% ಆರ್ಗ್ಯಾನಿಕ್ ಇದು ಮಾವಿನ ಹಣ್ಣು.